ಎಸ್ ಜ್ಞಾನಪ್ರಕಾಶ್ ಸರ್, ಈಗ ಇಲ್ಲಿ ನಾವು ಮಾತಾಡ್ತಾ ಇದ್ವಿ ಇಲ್ಲೊಂದಷ್ಟು ಪೊಲಿಟಿಕಲ್ ವಿಚಾರಗಳು ಕೂಡ ಅಂತ, ನಂಗೆ ಗೊತ್ತಿಲ್ಲ ನೀವು ಅದ್ರ ಬಗ್ಗೆ ಮಾತನಾಡ್ಬೋದಾ ಹೇಗೆ ಅಂತ. ಬಟ್ ಇಲ್ಲಿ ಕ್ರೆಡಿಬಿಲಿಟಿ ಪ್ರಶ್ನೆ ಬರಲ್ವಾ ಸರ್? ಒಂದ್ ಕಡೆ ಬೋಯಿಂಗ್ ನ ಸ್ಟಾರ್ ಲೈನ್, ಹಾಗೆ ಇನ್ನೊಂದ್ ಕಡೆ ಸ್ಪೇಸ್ ಎಕ್ಸ್ ನ ಈ ಡ್ರ್ಯಾಗನ್ ಕ್ರೂ, ಇದು ಬೆಸ್ಟ್ ಅಂತ ಈಗ ಅದು ಬರುತ್ತಾ ಹೇಗೆ ಅಂತ? ಈಗ ಸ್ಪೇಸ್ ಎಕ್ಸ್ ಏನಾಗಿದೆ, ಅವರು ಪ್ರೂವ್ ಮಾಡಿದ್ದಾರೆ. ಅವರು ಒಂದು ಪ್ರೈವೇಟ್ ಕಂಪನಿ ಟೈಪ್ ಓಪನ್ ಮಾಡಿಬಿಟ್ಟು ಅದು ಪ್ರೈವೇಟ್ ಆಗಿ ಆರ್ಡಿನರಿ ಪರ್ಸನ್ಸ್ನು ಕೂಡ ಸ್ಪೇಸಿಗೆ ಕರ್ಕೊಂಡು ಹೋಗ್ಬೇಕನ್ನೋ ಪ್ಲಾನ್ ಇದೆ ಅವ್ರು. ಈವನ್ ಮುಂದೆ ಅವರಿಗೆ ಚಂದ್ರನ ಮೇಲೆ ಕೂಡ ಈಗ ಯಾರಾದರೂ ಟ್ರಾವೆಲರ್ಸ್ ಈಗ ರೆಡಿ ಇದ್ದರೆ ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಚಂದ್ರನ ಮೇಲೆ ಕೂಡ ಕರ್ಕೊಂಡು ಹೋಗೋಂಥ ಕೆಲಸ ಆಗಿದೆ. ಈಗಾಗಲೇ ಸ್ಪೇಸ್ ಎಕ್ಸ್ನವರು ಬಾಹ್ಯಾಕಾಶಕ್ಕೆ ಆಗಲೇ ಆರ್ಡಿನರಿ ಪರ್ಸನ್ಸ್ ಏನಿದ್ದಾರೆ ಅವ್ರು ಏನು ಟೂರಿಸಮ್ ಟೈಪ್ ಅದನ್ನು ಡೆವಲಪ್ ಮಾಡ್ತಿದ್ದಾರೆ. ಹಾಗಾಗಿ ದೇ ಆರ್ ವೆಲ್ ಪ್ರೂವ್ಡ್. ದೇ ಟೆಕ್ನಾಲಜಿ ಏನಿದೆಯಲ್ಲ ತುಂಬ ಚೆನ್ನಾಗಿದೆ. ನ್ಯಾಸ ಏನು ಕಡಿಮೆ ಏನಿಲ್ಲ. ಈಗ ಇದೇನು ಈಗ ಪ್ಲಾನ್ ಮಾಡಿದ್ರಲ್ಲ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೆ, ಅದು ನನಗೆ ಅನಿಸುತ್ತೆ ಬೋತ್ ನ್ಯಾಸಾ ಮತ್ತೆ ಸ್ಪೇಸ್ ಎಕ್ಸ್ ಎರಡೂ ಸೇರ್ಬಿಟ್ಟೆ ಇದನ್ನ ಕೆಲಸ ಮಾಡಿದ್ದಾರೆ. ಬಟ್ ಮೇಜರ್ ಲೀಡ್ ತಗೊಂಡಿರೋದು ಸ್ಪೇಸ್ ಎಕ್ಸ್ ಅಂತ ನನಗೆ ಅನಿಸುತ್ತೆ. ಓಕೆ ಓಕೆ ಇನ್ನೊಂದು ಕಡೆ ಅದೇ ಈಗ ಬೋಯಿಂಗ್ ನ ಈ ಏರ್ಕ್ರಾಫ್ಟ್ ಗಳಲ್ಲೂ ಕೂಡ ಸಮಸ್ಯೆ ಇತ್ತು ಅಂತ, ಏರ್ಲೈನ್ಸ್ ನಲ್ಲೂ ಕೂಡ ಒಂದಷ್ಟು ಕಂಪ್ಲೇಂಟ್ಗಳಿದ್ವು. ಇದೀಗ ಮತ್ತೆ ಇದರಲ್ಲೂ ಕೂಡ ಈಗ ಸಮಸ್ಯೆ ಬಂದಿದೆ, ಈಗ ಟೆಕ್ನಿಕಲಿ ಸಮಸ್ಯೆಗಳು ಬಂದಿದೆ. ಸೊ ಇದನ್ನು ನೋಡಿದಾಗ ಮುಂದಿನ ಒಂದಷ್ಟು ಸ್ಪೇಸ್ ಮಿಷನ್ಗಳಿಗೆ ಬೋಯಿಂಗ್ನ ಒಂದು ಇದು ಹೇಗಿರುತ್ತೆ ಅಂತ ಮುಂದೆ ನಾವು ನೋಡೋದಾದ್ರೆ ಅದನ್ನು ಪ್ರಿಫರ್ ಮಾಡ್ತಾರಾ ಹೇಗೆ ಅಂತ? ಅಲ್ಲ, ಡೆಫಿನೆಟ್ಲಿ ಪ್ರಿಫರ್ ಮಾಡಲೇಬೇಕಾಗ್ತದೆ. ಬೋಯಿಂಗ್ ಈಸ್ ಎ ವೆರಿ ವೆಲ್ ನೋನ್ ಕಂಪನಿ. ನಿಮಗೆ ಗೊತ್ತಿದೆ, ಇಡೀ ಪ್ರಪಂಚದಾದ್ಯಂತ ವಿಮಾನಗಳನ್ನ ಸಪ್ಲೈ ಮಾಡೋದೇ ಬೋಯಿಂಗ್ ಕಂಪನಿ. ಅದು ಸಿಯಾಟಲ್ನಲ್ಲಿದೆ. ನಾನು ಹೋಗಿದ್ದೀನಿ, ನಾನು ಸಿಯಾಟಲ್ ಬೋಯಿಂಗ್ ಒಂದು ಸೆಂಟ್ರಿಗೆ ನಾನು. ಸೊ ಬೋಯಿಂಗ್ ಈಸ್ ಆಲ್ಸೋ ಗುಡ್. ನೀವು ಯಾವುದೋ ಒಂದು ಸಮಸ್ಯೆ ಆಯಿತು ಅಂತ ಹೇಳ್ಬಿಟ್ಟು ಅದನ್ನು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ಮೋಸ್ಟ್ಲಿ ಮುಂದೆ ಇವ್ರು ಎರಡನ್ನೂ ಕೂಡ ಮುಂದೆ ಯೂಸ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಓಕೆ 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 ಸೊ ಸದ್ಯಕ್ಕೆ ನಾವು ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಹೇಗೆ ಲ್ಯಾಂಡ್ ಆದ ನಂತರ ಅವ್ರನ್ನ ಸುನಿತಾ ವಿಲಿಯಮ್ಸ್ ಅವ್ರನ್ನ ಸೇರಿದ ಹಾಗೆ ಬುಚ್ ವಿಲ್ಮೋರ್ ಹಾಗೆ ಮಿಕ್ ಹೇಗೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ಲಾಯಿತು. ಇದೆಲ್ಲವನ್ನು ಕೂಡ ನಿಮಗೆ ನೇರ ದೃಶ್ಯಗಳನ್ನು ಆಗಿಂದ ವಿವರಿಸ್ತಾ ಬಂದಿದ್ವಿ. ಈಗ ಸಮುದ್ರಕ್ಕೆ ಬಂದಿಳಿದಂಥ ಕ್ರ್ಯೂ 9 ನೌಕೆ ಬಹಳ ಅದ್ಭುತವಾದಂಥ ಸಂದರ್ಭ. ಬೆಳಗ್ಗೆ 3:28ಕ್ಕೆ ಬಂದು ಲ್ಯಾಂಡ್ ಆಯಿತು. ಅದಾದಮೇಲೆ ಫಾಸ್ಟ್ ಬೋಟ್ಗಳು ಬಂದಂಥ ರೀತಿ ನಾವಾಗಲೇ ಹೇಳ್ತಾ ಇದ್ವಿ, ಯಾವುದೇ ಹಾಲಿವುಡ್ ಸಿನಿಮಾಗೆ ಕಡಿಮೆ ಇರಲಿಲ್ಲ, ಅಷ್ಟು ಅದ್ಭುತವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ. ಬಾಹ್ಯಾಕಾಶದಲ್ಲಿ 8 ದಿನ ಕಳೆಯೋಕೆ ಹೋಗಿ 286 ದಿನ ಆಲ್ಮೋಸ್ಟ್ ಸೊ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಆಗಿದ್ದಾರೆ. ಸೊ ಇದಾದ ನಂತರ ಅವ್ರನ್ನ ಈ ಸೇಫ್ ಆಗಿ ಐಸೋಲೇಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡಲಾಗುತ್ತೆ. ಸುನಿತಾ ವಿಲಿಯಮ್ಸ್ ಒಂದು ಯಶಸ್ವಿಯಾದಂಥ ಮಿಷನ್ ಅಂತ ಹೇಳೋದಾ ಅಥವಾ ಹೇಗೆ? ಏನು ಸಂಜಯ್ ಅವ್ರನ್ನ ಕೇಳೋದಾದ್ರೆ, ಸಂಜಯ್ ಈಗ ನಾವು ನೋಡ್ತಾ ಇದ್ದೀವಿ, ಈಗ 9 ತಿಂಗಳ ನಂತರ ಬಂದಿರೋದು ಒಂದು ಸ್ಟಡಿ ರಿಸರ್ಚ್ ಅಂತ ಬಂದಾಗ ಸುನಿತಾ ವಿಲಿಯಮ್ಸ್ ಅವರಿಗೆ ಗೊತ್ತಿರುತ್ತೆ ಈ 9 ತಿಂಗಳು ಎಷ್ಟು ವ್ಯಾಲ್ಯೂಯೇಬಲ್ ಅವರ ಲೈಫಲ್ಲಿ. ಹೊರಗಡೆ ಆತಂಕ ಇದ್ರೂ ಕೂಡ ಅವರಿಗೆ ವೈಯಕ್ತಿಕವಾಗಿ ಒಂದು ಸಂತೃಪ್ತಿ ಇರುತ್ತಾ ಬರಬೇಕಾದ್ರೆ, ಏನಿರುತ್ತೆ ಅವರ ಮೈಂಡ್ನಲ್ಲಿ ಏನು ಓಡ್ತಾ ಇರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ ಅಂತ? ಎಸ್ ಜ್ಞಾನಪ್ರಕಾಶ್ ಸರ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ವಾಪಸ್ ಬರಬೇಕಾದ್ರೆ 9 ತಿಂಗಳು ಸುನಿತಾ ವಿಲಿಯಮ್ಸ್ ಅವರ ಮೈಂಡ್ನಲ್ಲಿ ಓಡುವಂಥ ವಿಚಾರಗಳೇನಿರುತ್ತೆ ಮನಸ್ಸಿನಲ್ಲಿ ಅಂತ ಇಲ್ಲಿ ಬಂದ ಮೇಲೆ? ಇರ್ತೀವಿ ನಾವು, ಮಕ್ಕಳನ್ನ ನೋಡಬೇಕು, ಅವ್ರು ನೋಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅದೇ ಇರ್ತದೆ. ಈಗ ಅವರಿಗೆ ಹಸ್ಬೆಂಡ್ ಇದ್ದಾರೆ, ಆಮೇಲೆ ಅವ್ರ ತಾಯಿ ಕೂಡ ಇದ್ದಾರೆ, ಆಮೇಲೆ ಅವರು ಬ್ರದರ್ ಇದ್ದಾರೆ, ಸಿಸ್ಟರ್ಸ್ ಇದ್ದಾರೆ. ಅವರು ಫಸ್ಟಿಗೆ ಫ್ಯಾಮಿಲಿ ಮೆಂಬರ್ಸ್ನ ನೋಡೋದಕ್ಕೆ ಇಷ್ಟಪಡ್ಬೋದು ಅಂತ ನನಗನ್ಸುತ್ತೆ. ಎಸ್, ಬಹಳ ಒಂದು ವಿಚಾರ ಇತ್ತು. ಏನಂತಂದ್ರೆ ಅವರು ಹಿಂದೂ ಧರ್ಮದ ನಂಬಿಕೆಗಳು, ಭಗವದ್ಗೀತೆಯ ಜೊತೆ ಹೋಗಿದ್ರು, ಪುಟ್ಟ ಗಣಪತಿಯ ಮೂರ್ತಿ ಅವ್ರ ಜೊತೆಗಿತ್ತು ಅನ್ನೋದೆಲ್ಲ ವಿಚಾರಗಳಿದ್ವಲ್ಲ. ಸೊ ಇಂಥ ನಂಬಿಕೆಗಳು ಇಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಕೈ ಹಿಡಿದಿರುತ್ತೆ ಏನು ನಮ್ಮ ಮೂಲ ನಂಬಿಕೆಗಳಿಗೆ ಏನಿರುತ್ತೆ ಅದು ಆ ವಿಚಾರ ಎಲ್ಲ ಅಂತ? ಇಡೀ ನಮ್ಮ ಜೀವನನೇ ನಂಬಿಕೆಗಳ ಮೇಲೆ ನಿಂತಿರ್ತದೆ. ನಿಜ. ಅವರು ನಾವು ವಾಪಸ್ ಬಂದೇ ಬರ್ತೀನಿ ಅನ್ನೋ ನಂಬಿಕೆ ಮೇಲೇನೆ ಅವರು ಸ್ಪೇಸ್ಗೆ ಹೋಗಿರ್ತಾರೆ. ಆಮೇಲೆ ದೃಢ ನಿರ್ಧಾರ ಏನೇ ತಗೊಂಡ್ರು ಕೂಡ ನಂಬಿಕೆಗಳ ಮೇಲೇನೆ ಆಗಿರ್ತದೆ. ಹಂಗಾಗಿ ಮನುಷ್ಯನಿಗೆ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆನೇ ಮುಖ್ಯ. ನಾವೇನಾದ್ರೂ ಒಂದು ಸಾಧಿಸ್ಬೇಕು ಅಂತಂದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತಂದ್ರೆ ಅದು ಏನು ಸಾಧಿಸೋಕೆ ಕೂಡ ಆಗೋದಿಲ್ಲ. ಅವರಿಗೂ ಕೂಡ ನೀವಾಗಲೇ ಹೇಳ್ದಂತೆ ಇಬ್ಬರು ತಂದೆ ತಾಯಿ ಇಬ್ಬರು ಹಿಂದೂಗಳಾಗಿರೋದ್ರಿಂದ ಅವರಿಗೆ ದೇವ್ರ ಮೇಲೆ ಒಂದು ನಂಬಿಕೆ ಇರ್ತದೆ, ಭಗವದ್ಗೀತೆ ಮೇಲೆ ಒಂದು ನಂಬಿಕೆ ಇರ್ತದೆ. ಭಗವದ್ಗೀತೆಯಲ್ಲಿ ಬರುವಂಥ ಏನಿರ್ತದಲ್ಲ ಒಂದು ಎಕ್ಸ್ಪ್ಲನೇಷನ್ ಏನಿರುತ್ತೋ ಅದರ ಮೇಲೆ ಎಲ್ಲ ನಂಬಿಕೆ ಇರ್ತದೆ. ಹೌದು. ಸೊ
ಎಸ್ ಎಸ್ ಇದೆಲ್ಲವೂ ಕೂಡ ಅವ್ರನ್ನ ಮೆಂಟಲಿ ಸ್ಟ್ರಾಂಗ್ ಮಾಡಿರ್ತದೆ ಅಂತ ನಾನು ಒಂದು ಅನಿಸಿಕೆ. ಸರ್, ಈಗ ನೇರವಾಗಿ ಅವ್ರನ್ನ ಐಸೋಲೇಟ್ ಮಾಡಲಾಗುತ್ತೆ. ನೀವು ಹೇಳ್ತಾ ಇದ್ರಿ ಅವರ ಫ್ಯಾಮಿಲಿನ ಭೇಟಿ ಮಾಡೋದಕ್ಕೆ ಅವ್ರಿಗೆ ಹೆಚ್ಚು ಕುತೂಹಲ ಇರುತ್ತೆ, ಯಾಕೆಂದರೆ 9 ತಿಂಗಳು ಅವರು ಫ್ಯಾಮಿಲಿಯನ್ನು ಬಿಟ್ಟಿರುವಂಥದ್ದು. ಏನು ಇವತ್ತೇ ಅವಕಾಶ ಸಿಗ್ಬೋದಾ ಫ್ಯಾಮಿಲಿಯನ್ನು ಭೇಟಿ ಮಾಡೋದಕ್ಕೆ, ಅಥವಾ ಎಷ್ಟು ದಿನ ಆಗ್ಬೋದು ಹೇಗೆ ಅಂತ? ಈಗ ನೆಕ್ಸ್ಟ್ ಇಮಿಡಿಯೇಟ್ಲಿ ಅವ್ರನ್ನ ಕರ್ಕೊಂಡು ICUಗೆ ಸೇರಿಸ್ತಾರೆ. ICU ಒಂದು ಸ್ಪೆಷಲ್ ICUಗೆ. ಸೊ ತದನಂತರ ಡಾಕ್ಟ್ರು ಒಂದು ಪರ್ಮಿಷನ್ ಕೊಟ್ಟ ನಂತರ ಇನ್ನು ಕೆಲವು ದಿನಗಳಲ್ಲಿ ಬಂದು ಫ್ಯಾಮಿಲಿ ಮೆಂಬರ್ಸ್ ಭೇಟಿ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಜೊತೆಗೆ ಸರ್, ಈಗ ಭಾರತ ಈ ಒಂದು ಮಿಷನ್ ಏನೇನು ಆಯಿತು, ಈಗ ನಡೀತಿರುವಂತಹ ಸ್ಪೇಸ್ ಮಿಷನ್ ಇದೆ, ಇದನ್ನ ಯಾವ ರೀತಿಯಾಗಿ ನೋಡುತ್ತೆ ಅಂತ. ಒಂದು ಭಾರತ ಮೂಲದ ಹೆಣ್ಮಗಳು ಅನ್ನೋದು ಒಂದು ವಿಚಾರ, ಇನ್ನೊಂದು ಕಡೆ ನಾವು ಈ ರಿಸರ್ಚ್ ವಿಚಾರವಾಗಿ ನೋಡೋದಾದ್ರೆ ಇದನ್ನ ಒಂದು ಸ್ಟಡಿ ಸಬ್ಜೆಕ್ಟ್ ಆಗಿ ಹೇಗೆ ನಾವು ಕೂಡ ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್ನಲ್ಲಿ ನಮ್ಮದು ಕೂಡ ಇರಬೇಕು, ಅಲ್ಲಿ ಲ್ಯಾಂಡ್ ಆಗುವಂಥದ್ದು ಇರುತ್ತೆ, ನಮ್ಮ ಹೆಸರು ಕೂಡ ಅಲ್ಲಿ ಮೂಡಬೇಕು ಅನ್ನೋದು ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿ ಹೇಗೆ ಇದನ್ನ ಸ್ಟಡಿ ಆಗಿ ತೆಗೆದುಕೊಳ್ಳುತ್ತೆ ಅಂತ ನಮ್ಮ ಇಸ್ರೋ. ಈಗ ನಮಗೆಲ್ಲ ಗೊತ್ತಿದೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಂದು ವಿಶಿಷ್ಟವಾದ ಆಕಾಶದಲ್ಲಿರುವ ವೈಜ್ಞಾನಿಕ ಪ್ರಯೋಗಾಲಯ ಅಂತ ಹೇಳ್ಬಿಟ್ಟು. ಹೌದು. ಸೊ ಇದನ್ನು ಸಂಶೋಧನೆ ಮಾಡಲು ಬಾಹ್ಯಾಕಾಶದಲ್ಲಿ ಬಿಟ್ಟಿರ್ತಾರೆ. ಇದನ್ನು ಈಗ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ಔಷಧ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ಭೂಮಿಯ ಚಲನವಲನದ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ, ಆಮೇಲೆ ವಾತಾವರಣದ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ, ಮೈಕ್ರೋಗ್ರಾವಿಟಿ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ, ಆಮೇಲೆ ಈ ಗ್ರಾವಿಟಿ ಎಫೆಕ್ಟ್ಸ್ ಆನ್ ಲೈವ್ಸ್ ಆಸ್ ವೆಲ್ ಆಸ್ ಪ್ಲಾಂಟ್ಸ್. ಈಗಾಗಲೇ ನಿಮಗೆ ಇತ್ತೀಚೆಗೆ ನೋಡಿದ್ದೀವಿ ನಾವು, ಈವನ್ ಪ್ಲಾಂಟ್ಸು ಕೂಡ ಸ್ಪೇಸಿಗೆ ಕಳಿಸ್ಬಿಟ್ಟು ಅಲ್ಲಿ ಏನೇನು ಬದಲಾವಣೆ ಆಗ್ತದೆ, ಈಗ ಸ್ಪ್ರೌಟಿಂಗ್ ಆಗ್ತದ ಇಲ್ಲ ಬೆಳವಣಿಗೆ ನಡೀತದ ಅಂತ ಹೇಳ್ಬಿಟ್ಟು ಸುಮಾರು ಸಂಶೋಧನೆಗಳು ನಡೀತಾ ಇದ್ದಾವೆ. ಭಾರತ ಕೂಡ ಈಗ ಸದ್ಯಕ್ಕೆ ಈಗ ನಮ್ಮ ಪ್ರಧಾನಿಯವರಾದ ನರೇಂದ್ರ ಮೋದಿ ಅವರು ಈಗ ಮೂನ್ ಮಿಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಡಿಸೈಡ್ ಮಾಡಿದ್ದಾರೆ. ಈಗ ಈಗ ನಾವೇನು ಬೇರೆ ದೇಶಗಳಲ್ಲಿ ಹೇಗೆ ಸ್ಪೇಸಿಗೆ ಕಳಿಸಿದ್ರು ಮನುಷ್ಯರನ್ನ ಅದೇ ರೀತಿ ಮನುಷ್ಯರನ್ನು ನಾವು ಮೂನಿಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಈಗ ಪ್ಲಾನ್ ನಡೀತಾ ಇದೆ. ಸೊ ಡೆಫಿನೆಟ್ಲಿ ಇದೆಲ್ಲ ವಿದ್ಯಮಾನಗಳು ಏನೇ ಈಗ ನಡೀತಾ ಇದೆ ಬಾಹ್ಯಾಕಾಶದಲ್ಲಿ ಮತ್ತು ಭೂಮಿ ಮೇಲೆ, ಇದೆಲ್ಲದೂ ಕೂಡ ಒಂದು ಇಸ್ರೋಗೆ ಒಂದು ಪಾಠ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ಇವರು ಸರ್ 8 ದಿನಗಳ ಏನು ಪ್ಲಾನ್ ಇಟ್ಕೊಂಡು ಹೋಗಿದ್ರು ಸ್ಪೇಸ್ಗೆ, ಇವರ ಒಂದು ಸಂಶೋಧನೆಯ ಉದ್ದೇಶ ಏನಿತ್ತು, ಯಾವ ಕಾರಣದಿಂದ ಹೋಗಿದ್ದು ಅಂತ? ಈಗ ಫಾರ್ ಎಕ್ಸಾಂಪಲ್ ನೀವು ಸುನೀತಾ ವಿಲಿಯಮ್ಸ್ ತಗೊಳ್ಬೇಕಂತಂದ್ರೆ ಬೇಸಿಕಲಿ ಅವರು ಫಿಸಿಕಲ್ ಸೈನ್ಸಲ್ಲಿ ಓದಿರೋಂಥವ್ರು ಅವರು, ಜೊತೆಗೆ ಇಂಜಿನಿಯರ್ ಕೂಡ. ಈಗ ನಾನು ಆಗಲೇ ನಿಮಗೆ ಹೇಳಿದಂತೆ ಸುಮಾರು ಎಲ್ಲ ಒಂದು ಐಡಿಯಾ ಇಟ್ಕೊಂಡೇ ಸ್ಪೇಸ್ ಸ್ಟೇಷನ್ಗೆ ಹೋಗಿರ್ತಾರೆ. 2 ಐಡಿಯಾಸ್ ಏನು ಅಂತಂದರೆ, ಫಸ್ಟು ಸ್ಪೇಸ್ ಸ್ಟೇಷನ್ನ ನೀವು ರಿಪೇರಿ ಕೆಲಸ ಮಾಡಬೇಕಾಗ್ತದೆ. ನೀವಾಗಲೇ ಹೇಳಿದ್ರಿ, ಒಂದು ಸ್ಪೇಸ್ ಸ್ಟೇಷನ್ನು ಅರೌಂಡ್ ಒಂದು ಫುಟ್ಬಾಲ್ ಗ್ರೌಂಡಷ್ಟು ದೊಡ್ಡದೇ ಇರ್ತದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಹೊರಗಡೆ ಕೂಡ ಸುಮಾರು ಪಾರ್ಟ್ಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ನೀವು ತಗೊಳ್ಬೇಕಂದ್ರೆ ಸೋಲಾರ್ ಪ್ಯಾನಲ್ಸ್ ಎಲ್ಲ ಇರ್ತದೆ. ಸೋಲಾರ್ ಪ್ಯಾನಲ್ಸ್ದು ಎಫಿಷಿಯನ್ಸಿ ಕಡಿಮೆ ಆಗಿರ್ತದೆ, ಅದನ್ನೆಲ್ಲ ರೀಪ್ಲೇಸ್ ಮಾಡಬೇಕಾಗ್ತದೆ, ಒಂದು ಪಾಯಿಂಟ್. ಆಮೇಲೆ ಫಂಡಮೆಂಟಲ್ ರಿಸರ್ಚ್ ಕೂಡ ಮಾಡಬೇಕಾಗ್ತದೆ. ಸೊ ಇವೆರಡು ಉದ್ದೇಶ ಇಟ್ಕೊಂಡ್ಬಿಟ್ಟು ಬಾಹ್ಯಾಕಾಶಕ್ಕೆ ಹೋಗಿರ್ತಾರೆ. ಸರಿ, ಬಹಳ ಮುಖ್ಯವಾಗಿ ಮತ್ತೊಂದು ರಿಕಾಲ್ ಮಾಡಲೇಬೇಕು. ಸುನೀತಾ ವಿಲಿಯಮ್ಸ್ ಅವರು ಕೂಡ ವಿಡಿಯೋ ಕೂಡ ಮಾಡಿ ಕಳಿಸಿದ್ರು. ಅಲ್ಲಿ ಕಳೆಯುವಂಥ ಪ್ರತಿದಿನ ಕೂಡ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತಂದರೆ, ಒಂದು ಬ್ರಷ್ ಮಾಡಿದ್ರೆ ಅದನ್ನು ಉಗುಳೋ ಹಾಗಿಲ್ಲ, ಅದೇ ಬಬಲ್ಸ್ ರೀತಿಯಾಗಿ ಬಂದು ಮುಖಕ್ಕೆ ಹೊಡಿಬೋದು, ಅಥವಾ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಗಳಿಗೆ ಹೋಗ್ತಾ ಆಗ್ಬೋದು, ಸಮಸ್ಯೆ ಆಗ್ಬೋದು. ಸೊ ಪ್ರತಿಯೊಂದು ದಿನನಿತ್ಯದ ಕರ್ಮಗಳು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ನೀವೊಮ್ಮೆ ಅದನ್ನು ಮತ್ತೆ ಅದಕ್ಕೊಂದು ಬೆಳಕು ಚೆಲ್ಲೋದಾದರೆ ಎಷ್ಟು ಸವಾಲಾಗಿರುತ್ತೆ ಅಂತ. ಅದು ತುಂಬ ಕ್ಲಿಷ್ಟಕರವಾದ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಅವರಿಗೆ ನಾನಾಗಲೇ ಮೊದಲೇ ಹೇಳ್ದಂತೆ ಇಲ್ಲಿ ಭೂಮಿಯಲ್ಲೇ ಅವರಿಗೆ ಅದೇ ವಾತಾವರಣ ಸೃಷ್ಟಿ ಮಾಡಿಬಿಟ್ಟು ಎಲ್ಲದು ಪ್ರತಿಯೊಂದನ್ನು ಇಲ್ಲಿ ಟ್ರೈನಿಂಗ್ ಕೊಟ್ಟಿರ್ತಾರೆ. ತಿಂಗಳುಗಟ್ಟಲೆ ಇಲ್ಲಿ ಟ್ರೈನಿಂಗ್ ಆಗಿರ್ತದೆ. ಹಾಗಾಗಿ ಅವರಿಗೆ ಅಲ್ಲಿ ಹೋದ ನಂತರ ಏನು ಅಷ್ಟೊಂದು ಕಷ್ಟ ಅಡ್ಜಸ್ಟ್ ಆಗೋದೇನು ಕಷ್ಟ ಆಗಲ್ಲ ಅಂತ ಅನ್ಸುತ್ತೆ. ನೀವಾಗಲೇ ಹೇಳ್ದಂತೆ ಲಿಕ್ವಿಡ್ನ ನೀವು ಡೈರೆಕ್ಟಾಗಿ ನಾವು ನೀರು ಇಲ್ಲಿ ಕುಡ್ದಂಗೆ ಭೂಮಿ ಮೇಲೆ ಕುಡ್ದಂಗೆ ಕುಡಿಯೋಕ್ಕಾಗೋದಿಲ್ಲ. ಯಾವಾಗಲೂ ಬಾಯಿಗೆ ಹಚ್ಕೊಂಡೇ ಕುಡಿಬೇಕಾಗ್ತದೆ. ಸೊ ಊಟ ಕೂಡ ಅಷ್ಟೇ. ಇಲ್ಲಿ ನಾನು ಆಗಲೇ ಹೇಳ್ದಂತೆ ಇಲ್ಲಿ ನಾರ್ಮಲ್ ಫುಡ್ ನಾವೇನು ತಿಂತೀವಲ್ಲ ಅದೇ ಟೈಪು ಅಲ್ಲಿ ಊಟ ಕೂಡ ಮಾಡೋಕ್ಕಾಗಲ್ಲ. ಅಲ್ಲಿ ಒಂದು ಸ್ಪೆಷಲ್ಲಾಗಿ ಪ್ಯಾಕೇಜ್ ಮಾಡಿರೋಂಥ ಫುಡ್ನೇ ಅವರು ಬಳಸ್ಬೇಕಾಗ್ತದೆ. ಶೌಚಕ್ಕೆ ಹೋಗೋದು ಕೂಡ ಸಮಸ್ಯೆ ಇರ್ತದೆ. ಈವನ್ ಏರ್ ಕ್ಲೀನ್ ಮಾಡ್ಕೊಳ್ಳೋದು ಸಮಸ್ಯೆ ಇರ್ತದೆ. ಏನಾದರೂ ಏರಿಂದ ಒಂದು ಸಣ್ಣ ಪಾರ್ಟಿಕಲ್ ಹೊರಗಡೆ ಬಂತು ಅಂತಂದರೆ ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಆಮೇಲೆ ಸ್ಕಿನ್ ಮೇಲಿರೋಂಥ ಸೆಲ್ಸ್ ಏನಿರ್ತದಲ್ಲ ಅವು ಕೂಡ ಹೊರಗಡೆ ಬರ್ತವೆ. ಈಗಾಗಲೇ ನಮಗೆ ಗೊತ್ತಿದೆ, ಸಾವಿರಾರು ಸೆಲ್ಸ್ ನಮ್ಮ ಸ್ಕಿನ್ಸ್ ಮೇಲಿಂದ ನಾವು ಎವ್ರಿ ಡೇ ನಮ್ಮದು ಡೆಡ್ ಆಗ್ತದೆ, ಆಮೇಲೆ ಹೊರಗಡೆ ಬರ್ತದೆ. ಅದನ್ನೆಲ್ಲ ಪೂರ್ತಿ ಏರ್ ಕ್ಲೀನು ಆಗಬೇಕಾಗ್ತದೆ, ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗ್ತದೆ. ಅವ್ರ ದಿನಚರಿ ಏನಿದೆ ಅಲ್ಲ ತುಂಬ ಕಷ್ಟವಾದ ದಿನಚರಿ. ಆಮೇಲೆ ಅದನ್ನು ಎಲ್ಲರ ಕೈಲೂ ಮಾಡೋಕ್ಕೂ ಆಗಲ್ಲ. ನಾನು ಆಗಲೇ ನಿಮಗೆ ಮೊದಲೇ ಹೇಳಿದಂತೆ ವೆರಿ ಸ್ಪೆಷಲಿ ಟ್ರೈನ್ಡ್ ಪೀಪಲ್ ಓನ್ಲಿ ಕ್ಯಾನ್ ಡೂ ಇಟ್ ಅಂತ ನಾನು
ಒಂದು ಅನಿಸಿಕೆ. ಈ ISS ಯಾವ ರೀತಿಯಾಗಿ ಗುರುತಿಸ್ತಾರೆ ಸರ್? ಒಂದು ಸ್ಟೇಷನ್ ಅನ್ನು ಯಾವ ರೀತಿಯಾಗಿ ಗುರುತಿಸ್ತಾರೆ? ಅದ್ರ ಜೊತೆಗೆ ಅಲ್ಲಿ ಏನೆಲ್ಲ ವ್ಯವಸ್ಥೆ ಇರುತ್ತೆ? ಇಂದ ಸ್ಪೆಸಿಫಿಕ್ ಆಗಿ ಈ ಜಾಗದಲ್ಲಿ ಸ್ಟೇಷನ್ ಮಾಡಬೇಕು ಅಂತ ಏನಾದರೂ ಇರುತ್ತಾ? ಅದೆಲ್ಲ ಯಾವ ರೀತಿಯಾಗಿ ಗುರುತಿಸುವಂಥ ಕೆಲಸ ಎಲ್ಲ ಯಾವ ರೀತಿಯಾಗಿ ಆಗುತ್ತೆ ಅದು ಅಂತ? ನೋಡಿ, ಸ್ಟೇಷನ್ ಅಂತಂದ್ರೆ ಅಲ್ಲಿ ಸ್ಟೇಷನರಿ ಇರೋದಿಲ್ಲ. ಅದು ಸುಮಾರು 28,000 ಕಿಲೋಮೀಟರ್, ಒಂದು ಗಂಟೆಗೆ 28,000 ಕಿಲೋಮೀಟರ್ನ ಭೂಮಿಯನ್ನು ಸುತ್ತಾ ಇರ್ತದೆ. ಹೌದು. ಸೊ ಆ್ಯಕ್ಚುಲಿ ಒಂದು ಎಷ್ಟು ಅಂತಂದರೆ 62 ಗಂಟೆ 6 ನಿಮಿಷಕ್ಕೆ ಒಂದ್ಸರಿ ಭೂಮಿನ ಸುತ್ತಾ ಇರ್ತದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 62 ಗಂಟೆ 6 ನಿಮಿಷಕ್ಕೆ ಇಡೀ ಭೂಮಿನ ಒಂದು ರೌಂಡ್ ಸುತ್ತಾ ಇರ್ತದೆ. ಒಂದು ದಿನಕ್ಕೆ 15 ಟೈಮು, ಇಲ್ಲ ರಫ್ಲಿ ಒಂದು 16 ಟೈಮು ಭೂಮಿನ ಸುತ್ತಾ ಇರ್ತದೆ. ಹೌದು. ಸೊ ಹಾಗಾಗಿ ಅದರದ್ದು ಒಂದು ಸ್ಪೀಡ್ ಏನಿರ್ತದಲ್ಲ, ಆ ಸ್ಪೀಡಿಗೆ ನೀವು ಅಡ್ಜಸ್ಟ್ ಆಗಬೇಕು. ಆಮೇಲೆ ನೀವೇನಾದರೂ ಅದನ್ನು ಸ್ಪೇಸ್ ಸ್ಟೇಷನ್ ಹೊರಗಡೆ ಬಂದ್ಬಿಟ್ಟು ನೀವೇನಾದರೂ ರಿಪೇರಿ ಮಾಡಬೇಕು ಅಂತಂದರೆ, ಸೊ ಒನ್ಸ್ ಅಗೇನ್ ಆ ಸ್ಪೇಸ್ ಸ್ಟೇಷನ್ ಒಟ್ಟಿಗೆ ನೀವು ಕೂಡ ಅದೇ ಸ್ಪೀಡಲ್ಲಿ ಹೋಗಿ ನೀವು ಅದನ್ನು ರಿಪೇರಿ ಮಾಡಬೇಕಾಗ್ತದೆ. ಅದೆಲ್ಲ ತುಂಬ ಕ್ಲಿಷ್ಟಕರ ಮತ್ತು ವೆಲ್ ಟ್ರೈನ್ಡ್ ಪೀಪಲ್ ಓನ್ಲಿ ಕ್ಯಾನ್ ಡೂ ಇಟ್. ಜೊತೆಗೆ ಅಲ್ಲಿ ಈ ಸ್ಪೇಸ್ ಕ್ರಾಫ್ಟಲ್ಲಿ ಇರಬೇಕಾದ್ರೆ, ಏನು ಸ್ಪೇಸ್ ಸೆಂಟ್ರಲ್ಲಿ ಇರಬೇಕಾದ್ರೆ ಅಥವಾ ಸ್ಟೇಷನ್ನಲ್ಲಿ ಇರಬೇಕಾದ್ರೆ, ಸೊ ಆರೋಗ್ಯದ ಸಮಸ್ಯೆಗಳು ಕಾಡೋದಿಲ್ವಾ ಅವ್ರಿಗೆ ಅಂತ? ಅಂದರೆ ಸಾಮಾನ್ಯವಾಗಿ ಭೂಮಿ ಮೇಲೆ ಇರಬೇಕಾದ್ರೆ ಏನೇನು ಸಮಸ್ಯೆಗಳು ಬರುತ್ತೋ, ಸೊ ಅಂಥ ಆರೋಗ್ಯ ಸಮಸ್ಯೆಗಳು ಕಾಡುತ್ತಾ? BPL ವೇರಿಯೇಷನ್ ಆಗೋದಿರ್ಬೋದು, ಅಥವಾ ಏನಾದರೂ ಹೆಚ್ಚಿನ ಟೆಂಪ್ರೇಚರ್, ಬಾಡಿ ಟೆಂಪ್ರೇಚರ್ ಹೆಚ್ಚಾಗೋದು, ಸೊ ಇಂಥದ್ದೇನಾದರೂ ಆಗ್ತಾ ಇರುತ್ತಾ? ಆಗ ಮೆಡಿಕೇಶನ್ ಅನ್ನೋದು ಹೇಗಿರುತ್ತೆ, ಏನು ಅಂತ? ಅವರು ಹೋಗುವಾಗ ವರ್ಸ್ಟ್ ಪಾಸಿಬಿಲಿಟೀಸ್ ಏನಿರ್ತದಲ್ಲ ಅದಕ್ಕೆಲ್ಲದಕ್ಕೂ ಪ್ರಿಪೇರ್ ಆಗೇ ಹೋಗಿರ್ತಾರೆ. ಅವ್ರ ಹತ್ರ ಮೆಡಿಸಿನ್ನು ಇರ್ತದೆ. ಆಮೇಲೆ ಹೆಲ್ತ್ನ ಅವರು ಫಿಟ್ಟಾಗಿ ಇಟ್ಕೊಳ್ಳೋದಕ್ಕೆ ಅಲ್ಲಿ ಥ್ರೆಡ್ ಮಿಲ್ಲು ಇರ್ತದೆ. ಅವರು ಈಗಾಗಲೇ ಇನ್ನೊಬ್ಬರು ಹೇಳ್ತಾ ಇದ್ರು, ಸುಮಾರು 2-2.5 ಗಂಟೆ ಅವರು ಎವ್ರಿ ಡೇ ಎಕ್ಸಸೈಸ್ ಮಾಡಬೇಕಾಗ್ತದೆ. ಅಲ್ಲಿ ಒಂದು ಸೈಕಲ್ ಕೂಡ ತಗೊಂಡು ಹೋಗಿರ್ತಾರೆ ಅವರು. ನಾವು ಇಲ್ಲೇನು ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಸೈಕಲ್ ತುಳಿತೀವಲ್ಲ, ಅದೇ ಟೈಪ್ ಸೈಕಲ್ ಇರ್ತದೆ. ಆಮೇಲೆ ಮಸಲ್ ಎಕ್ಸಸೈಸ್ ಮಾಡೋದಕ್ಕೆ ಸಪ್ರೇಟ್ ಒಂದು ಇನ್ಸ್ಟ್ರೂಮೆಂಟು ಕೂಡ ಇರ್ತದೆ. ಹಾಗಾಗಿ ಅವರು ಆದಷ್ಟು ಹೆಲ್ತ್ನ ಬಾಡಿನ ಫಿಟ್ ಮಾಡ್ಕೊಳ್ಳೋಕ್ಕೆ ಅವರು ಪ್ರಯತ್ನ ಮಾಡ್ತಾ ಇರ್ತಾರೆ. ಆಮೇಲೆ ಅವಶ್ಯಕತೆ ಬಿದ್ದಾಗ ಮೆಡಿಸಿನ್ ಡೆಫಿನೆಟ್ಲಿ ತಗೊಳ್ಳೇಬೇಕಾಗ್ತದೆ. ಮೆಡಿಸಿನ್ ದೇ ವೆಂಟ್ ಅಲಾಂಗ್ ವಿತ್ ದಿ ಮೆಡಿಸಿನ್. ಓಕೆ, ಇನ್ನೊಂದು ಭಾಳ ಕುತೂಹಲ ಇರೋದೇನಂದ್ರೆ ಸರ್, ಇಲ್ಲಿ ಕಮ್ಯುನಿಕೇಶನ್ ಹೇಗೆ ನಡೆಯುತ್ತೆ ಅಂತ. ಅಂದರೆ ಇಲ್ಲಿಂದ ನಾಸಾ ಸೆಂಟ್ರಿಂದ ಅಥವಾ ಸ್ಪೇಸ್ ಎಕ್ಸ್ನ ಸೆಂಟ್ರಿಂದ ಕಮ್ಯುನಿಕೇಶನ್ ಹೇಗಿರುತ್ತೆ, ಎಷ್ಟು ಡಿಲೇ ಇರುತ್ತೆ, ರಿಯಾಕ್ಷನ್ ಟೈಮ್, ಸೊ ಅದು ಹೇಗೆ ಅಂತ? ಈಗ ಅಲ್ಲಿಂದ ಅಲ್ಲಿಗೆ ಕಮ್ಯುನಿಕೇಶನ್ ಡೈಲಿ ಬೇಸಿಸಲ್ಲಿ ಇರುತ್ತಾ? ದಿನನಿತ್ಯ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಅಲ್ಲಿಂದ ಅಪ್ಡೇಟ್ ಬರ್ತಾ ಇರುತ್ತೆ, ಹೌದು. ಬಟ್ ಆ ಕಮ್ಯುನಿಕೇಶನ್ ಪ್ರೊಸೀಜರ್ ಹೇಗೆ ಅಂತ? ಈಗ ಕಂಟಿನ್ಯೂಯಸ್ ಆಗಿ ಇಂಟರ್ನೆಟ್ ಫೆಸಿಲಿಟೀಸು ಇದ್ದೇ ಇರ್ತದೆ. ಅವ್ರ ಕಮ್ಯುನಿಕೇಶನ್ ಕೂಡ ಏನು ಮೈನ್ ಸೆಂಟ್ರ್ ಏನಿರ್ತದಲ್ಲ, ಕಂಟ್ರೋಲ್ ಸೆಂಟ್ರು, ಅದ್ರ ಜೊತೆಗೆ ಕಂಟಿನ್ಯೂಯಸ್ ಆಗಿ ಅವ್ರಿಗೆ ಇದ್ದೇ ಇರ್ತದೆ. ಕಮ್ಯುನಿಕೇಶನ್ ಏನು ಸಮಸ್ಯೆನೇ ಆಗೋದಿಲ್ಲ. ನೀವು ಮೊನ್ನೆ ನೋಡಿರ್ಬೋದು, ಅವರು ಟ್ರಂಪ್ ಒಟ್ಟಿಗೆ ಮಾತಾಡಿದ್ದಾರೆ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಮಾತಾಡ್ತಾ ಇರ್ತಾರೆ. ಹಂಗಾಗಿ ಕಮ್ಯುನಿಕೇಶನ್ ಈಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಆಮೇಲೆ ಡಿಲೇ ಅಂತ ಏನು ಕೇಳ್ತಿದಿರಲ್ಲ, ಡಿಲೇನು ಏನು ಅಷ್ಟೊಂದು ಏನು ಜಾಸ್ತಿ ಏನು ಇರೋದಿಲ್ಲ. ಓಕೆ, ಈಗ ಸಿಗ್ನಲ್ ಡಿಲೇ ಏನಿರ್ತದಲ್ಲ, ಸಿಗ್ನಲ್ ಡಿಲೇನು ಏನು ತುಂಬ ಏನು ಡಿಫ್ರೆನ್ಸ್ ಏನು ಇರೋದಿಲ್ಲ. ಅವರು ಅಲ್ಲಿ ಮೇಲೆ ಮಾತಾಡಿದ ತಕ್ಷಣ ಇಲ್ಲಿ ಕೆಳಗಡೆ ಅರ್ಥ ಮೇಲೂ ಕೂಡ ಸೈಮಲ್ಟೇನಿಯಸ್ಲಿ ಮಾತಾಡ್ಬೋದು. ಆಮೇಲೆ ಸೈಮಲ್ಟೇನಿಯಸ್ಲಿ ಅವ್ರು ಕೇಳಿಸ್ಕೊಳ್ಬೋದು. ಓಕೆ ಎಸ್, ಈಗ ನಾವು ಅಪ್ಡೇಟನ್ನು ಕೊಡ್ತಾ ಇದ್ರಿ. ಹಾಗೆ ನಮ್ಮ ಇಸ್ರೋದ ಮುಂದಿನ ಆಪರೇಷನ್ಗಳಿಗೆ ಏನು ಪ್ರಧಾನಿ ಮೋದಿ ಅವರು ಕೂಡ ಅಂದರೆ ಪರ್ಸನಲಿ ಈ ಥರ ವೆಲ್ಕಮ್ ಮಾಡಿದ್ದಾರೆ. ಗುಜರಾತ್ನವರು ಬರಬೇಕು ಭಾರತಕ್ಕೆ, ನಿಮ್ಮನ್ನು ಭೇಟಿಯಾಗುವಂಥದ್ದು ಇರುತ್ತೆ ಅಂತ. ಸೊ ನಮ್ಮ ಭಾರತದ ಮುಂದಿನ ಆಪರೇಷನ್ಗಳಿಗೆ ಸುನಿತಾ ವಿಲಿಯಮ್ಸ್ ಅವರ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನು ಧಾರೆ ಎರಿಬೋದಾ? ಸೊ ಅಂಥ ಒಂದು ಸಾಧ್ಯತೆಗಳಿರುತ್ತಾ? ನಾಸಾ ಮತ್ತು ಇಸ್ರೋ ನಡುವಿನ ರಿಲೇಷನ್ಶಿಪ್ ಅಥವಾ ಕಾನ್ಫಿಡೆನ್ಷಿಯಲ್ ಆಗಿರುತ್ತಾ, ಅಥವಾ ಹೇಗೆ ಏನೋ ಹಂಚ್ಕೋಬೋದಾ? ಒನ್ಸ್ ಅವರೇನಾದರೂ ಆ ಒಂದು ಕೆಲಸದಿಂದ ನಿವೃತ್ತಿ ಆದ ನಂತರ ಇಲ್ಲಿ ಬಂದು ಅದನ್ನು ಇಲ್ಲಿನ ಏನು ಯುವ ಆಸ್ಟ್ರೋನಾಟ್ಗಳಿಗೆ ತಿಳಿಸುವಂಥದ್ದು ಅಂಥದ್ದೇನಾದ್ರು ಇರುತ್ತಾ, ಹೇಗೆ ಅಂತ? ಈಗಾಗಲೇ ನಾಸಾ ಮತ್ತು ಇಸ್ರೋ ಜೊತೆಗೆ ಆಗಲೇ ಒಡಂಬಡಿಕೆ ಕೂಡ ಆಗಿದೆ. ಓಕೆ, ಈಗ ಎರಡೂ ದೇಶದ ವಿಜ್ಞಾನಿಗಳು ಕೂಡ ಒಟ್ಟೊಟ್ಟಿಗೆ ಈಗ ಕೆಲಸ ಮಾಡ್ತಾರೆ. ಸೊ ಎಸ್ಪೆಷಲಿ ಈಗ ಟ್ರಂಪ್ ಮತ್ತು ಮೋದಿ ಅವರು ಮೊದಲಿಂದನೂ ತುಂಬ ಒಂದು ಒಳ್ಳೆಯ ರಿಲೇಷನ್ನಲ್ಲಿ ಇರೋದ್ರಿಂದ ಸೊ ಡೆಫಿನೆಟ್ಲಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಾರೆ. ಈಗಾಗಲೇ ಮೋದಿಯವರು ಕೂಡ ಈಗ ಸುನಿತಾ ವಿಲಿಯಮ್ಸ್ನ ಇಂಡಿಯಾಕ್ಕೂ ಕೂಡ ಬರೋದಕ್ಕೆ ಒಂದು ಆಹ್ವಾನ ಕೊಟ್ಟಿದ್ದಾರೆ. ಹೌದು. ಸೊ ಇನ್ನು ಮುಂದಿನ ದಿನಗಳಲ್ಲಿ ಡೆಫಿನೆಟ್ಲಿ ಸುನಿತಾ ವಿಲಿಯಮ್ಸು ಇಂಡಿಯಾಕ್ಕೆ ಬರ್ತಾರೆ, ಇಲ್ಲಿರುವ ವಿಜ್ಞಾನಿಗಳ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ. ಸೊ ನನ್ನ ಅಂದಾಜು ಈಗ ನಮ್ಮೇನು ಇಸ್ರೋ ಸೈಂಟಿಸ್ಟ್ಗಳೇನಿದಾರಲ್ಲ ಅವರು ಕೂಡ ಅವ್ರ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಭಾವನೆ. ಅವರೇನಾದರೂ ಇಸ್ರೋಗೆ ಸೇವೆ ಸಲ್ಲಿಸುವಂಥ ಸಾಧ್ಯತೆಗಳಿರುತ್ತಾ, ಹೇಗೆ ನಿರೀಕ್ಷೆ ಮಾಡ್ಬೋದು ಅವರಿಂದ? ಅದು ಆ ಚಾನ್ಸ್ ತುಂಬ ಕಡಿಮೆ ಅಂತ ಅನಿಸುತ್ತೆ. ಸೊ ಅವ್ರದ್ದೇ ಆದಂಥ ಕೆಲವೆಲ್ಲ
ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಇರ್ತದೆ. ಅವರು ಯಾವುದೇ ಒಂದು ಸ್ಪೇಸ್ ಬಾಹ್ಯಾಕಾಶ ಒಂದು ಟ್ರೈನಿಂಗ್ ಕೊಡಬೇಕಾದ್ರಿರ್ಬೋದು, ಹೋಗ್ಬೇಕಾದ್ರೆ ಇರ್ಬೋದು. ಆಮೇಲೆ ಅಲ್ಲೇನು ಅವ್ರು ಏನು ಕೆಲಸ ಮಾಡ್ತಾರಲ್ಲ, ಅಲ್ಲಿಗ ಪ್ರೋಟೋಕಾಲ್ಸ್ ಪ್ರಕಾರ ಮೋಸ್ಟ್ಲಿ ಅವ್ರು ಬಂದು ಇಲ್ಲಿ ಕೆಲಸ ಮಾಡೋದು ನನಗೇನು ಡೌಟು. ಬಟ್ ಎನಿವೆ, ಸೊ ಎಲ್ಪ್ ಮಾಡ್ಬೋದು. ನಮ್ಮ ಇಸ್ರೋ ಮಿಷನ್ಸ್ಗೆ ಏನೇನಿದಾವೆ, ಏನೇನು ಸಹಾಯ ಬೇಕೋ ಅದನ್ನು ಗೈಡೆನ್ಸ್ ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಹೌದು. ಈಗ ಬಂದಿರುವಂಥ 4 ಗಗನಯಾತ್ರಿಗಳಲ್ಲಿ ಇಬ್ಬರಿಗೆ, ಈಗ ಸುನಿತಾ ವಿಲಿಯಮ್ಸ್ ಅವರಿಗೆ, ಬುಚ್ ವಿಲ್ಮೋರ್ ಅವರಿಗೆ ಇರುವಂಥ ಟ್ರೀಟ್ಮೆಂಟ್, ಹಾಗೇನೆ ಉಳಿದಂಥ ಇಬ್ಬರಿಗೆ ಏನು ಹೇಗ್ ಅವರಿಗೆ, ಹಾಗೆ ಅಲೆಕ್ಸಾಂಡರ್ ಗುರ್ಬನೋವ್ ಅವರಿಗೆ, ಸೊ ಹೇಗಿರುತ್ತೆ ಅಂತ ಸೆಪರೇಟ್ ಆಗಿ ಐಸೋಲೇಷನ್ ಟೈಮ್ ಇವರಿಗಿಬ್ಬರಿಗೆ ನಾರ್ಮಲಿ ಕಡಿಮೆ ಇರುತ್ತೆ ಅನ್ಸುತ್ತೆ. ಯಾಕಂದರೆ 9 ತಿಂಗಳು ಇವರು ಸ್ಪೆಂಡ್ ಮಾಡಿರೋದ್ರಿಂದ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತಾರೆ ಅನ್ನೋದು ಐಸೋಲೇಷನ್. ಈಗ ಮೊದಲಿಗೆ ಏನು ಬಂದ್ರಲ್ಲ ಅವರಿಬ್ಬರು, ಹೌದು. ಸೊ ಅವರು ಬರೀ ಒಂದು 5-6 ದಿವಸ ಆಗಿದೆ ಅಷ್ಟೇ ಸ್ಪೇಸ್ಗೆ ಹೋಗ್ಬಿಟ್ಟು. ಓಕೆ, ಆಯಿತಾ. ಇವರು ಹೋಗ್ಬಿಟ್ಟು ಈಗಾಗಲೇ 9 ತಿಂಗಳಾಗಿದೆ. ಸೊ ಡೆಫಿನೆಟ್ಲಿ ಬಾಡಿ ಬಿಹೇವಿಯರು ಇಬ್ಬರದು ಕೂಡ ತುಂಬ ಚೇಂಜ್ ಇರ್ತದೆ. ಅವ್ರೇನು ಇತ್ತೀಚೆಗೆ ಹೋಗಿ ಬಂದಿದ್ದಾರಲ್ಲ, ಅವರು ಕೆಲವೇ ದಿನಗಳಲ್ಲೇ ರಿಕವರಿ ಆಗ್ಬೋದು. ಬಟ್ ಇವರಿಗೆ ಸ್ವಲ್ಪ ಸುದೀರ್ಘವಾದ ಟೈಮ್ ಬೇಕಾಗ್ಬೋದು ಅಂತ ಅನಿಸುತ್ತೆ. ಇವರಿಗೆ ಏನು ಫುಡ್, ನಾನು ಆಗಲೇ ಮೊದಲೇ ಹೇಳ್ದಂತೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗ್ತದೆ. ಅವರಿಗೆ ಬಾಡಿ ಸ್ಟ್ರಾಂಗ್ ಮಾಡಬೇಕಾಗ್ತದೆ ಈಗ. ಸೊ ಅಂದರೆ ನಾರ್ಮಲ್ ಆಗೋವರೆಗೂ ಅವರು ಐಸೋಲೇಟ್ ಆಗೇ ಇರ್ತಾರೆ. ಹಾಗಾದರೆ ಅವರ ಒಂದು ಬಾಡಿ ನಾರ್ಮಲ್ ಆಗೋವರೆಗೂ ನೋಡಿ, ಸುನೀತಾ ವಿಲಿಯಮ್ಸು ಹಿಂದೆ ಕೂಡ ಆಗಲೇ ಹೋಗಿ ಬಂದಿದ್ದಾರೆ, ಆಗಲೇ ಸ್ಪೇಸ್ಗೆ ಹೋಗಿ ಬಂದಿದ್ದಾರೆ. ಅವರು ತುಂಬ ಫಾಸ್ಟಾಗಿ ಕೂಡ ರಿಕವರಿ ಆಗಿದ್ದಾರೆ. ಸೊ ಕೆಲವೇ ದಿನಗಳಲ್ಲಿ, ಮೋಸ್ಟ್ಲಿ ಒಂದು 8-10 ದಿನಗಳಲ್ಲೇ ಅವರು ದೇ ವಿಲ್ ಗೈನ್ ಬ್ಯಾಕ್ ದರ್ ಎನರ್ಜಿ. ಸೊ ಕೆಲವೇ ದಿನಗಳಲ್ಲಿ ನಾರ್ಮಲ್ಗೆ ಬರ್ತಾರೆ ಅನ್ನೋದು ಈಗಾಗಲೇ ಸ್ಟಡಿ ಕೂಡ ಆಗಿದೆ ಇದ್ರ ಬಗ್ಗೆ. ಇದೇನು ಹೊಸ್ತೇನಲ್ಲ, ಸ್ಪೇಸ್ಗೆ ಇದೇ ಫಸ್ಟ್ ಟೈಮ್ ಏನು ಬಂದಿರೋರಲ್ಲ, ಹಿಂದೆ ಕೂಡ ಸುಮಾರು. ಇಟ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್ಸು. ಅಲ್ಲಿ ಒಂದು ಸ್ಪೇಸಲ್ಲಿ ಒಂದು ಮನೆ ಇದ್ದಂಗೆ ಅದು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಂದರೆ ಸುಮಾರು ಹಲವಾರು ದೇಶಗಳು ಸೇರ್ಕೊಂಡು ಮಾಡಿರೋಂಥದ್ದು. ಅದರಲ್ಲಿ ಮೇಯ್ನು ರಷ್ಯಾ, ಅಮೇರಿಕಾ, ಯುರೋಪ್ ಕಂಟ್ರಿಗಳು, ಆಮೇಲೆ ಜಪಾನ್, ಇಷ್ಟೆಲ್ಲ ಸೇರಿಬಿಟ್ಟು ಅದು ಸ್ಪೇಸ್ ಸ್ಟೇಷನ್ ಮಾಡ್ತಿರೋದು. ಇದು ಕಂಟಿನ್ಯೂಯಸ್ ಪ್ರೋಸೆಸ್ಸು. ಇವತ್ತು ನೋಡಿ 4 ಜನ ಬಂದಿದ್ದಾರೆ, ಈಗಾಗಲೇ 5-6 ಜನ ಅಲ್ಲಿದ್ದಾರೆ. ಇನ್ನೂ ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಸ್ವಲ್ಪ ಜನ ಹೋಗ್ತಾರೆ, ಮತ್ತೆ ಸ್ವಲ್ಪ ಜನ ವಾಪಸ್ ಬರ್ತಾರೆ. ದಿಸ್ ಈಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ಆಲ್ರೆಡಿ ಬೇಕಾದಷ್ಟು ಸಂಶೋಧನೆ ಇದ್ರ ಮೇಲೆ ಆಗಿದೆ. ಈಗ ಬಾಡಿ ಮೇಲೆ ಏನೇನು ಪರಿಣಾಮ ಬೀರ್ತದೆ, ಮೆಂಟಲಿ ಏನೇನು ಪರಿಣಾಮ ಬೀರ್ತದೆ, ನಾವು ಹೇಗೆ ಟ್ರೈನಿಂಗ್ ಕೊಡಬೇಕು. ಈಗ ಸ್ಪೇಸ್ ಸ್ಟೇಷನ್ ಏನಿದೆಯಲ್ಲ, ಇದು ISS, ಭೂಮಿಯಿಂದ ಬರೀ 400 ಕಿಲೋಮೀಟರ್ ದೂರ ಮಾತ್ರ ಇದೆ. ಹೌದು. ಇನ್ನು ಮುಂದೆ ಮ್ಯಾಂಡ್ ಮಿಷನ್ಸ್ ಏನಿದಾವಲ್ಲ, ಅದನ್ನು ಈವನ್ ಮಾರ್ಸ್ಗೂ ಕೂಡ ತಗೊಂಡು ಹೋಗ್ಬೇಕು ಅನ್ನೋದಿದೆ. ಈಗ ಚಂದ್ರನ ಮೇಲೆ ಹೋಗೋದು ನಮಗೆಲ್ಲ ಸರ್ವೇ ಸಾಮಾನ್ಯ ಆಗಿದೆ. ಚಂದ್ರನ ಮೇಲೆ ಈಗಾಗಲೇ ಮನುಷ್ಯರನ್ನ ತಗೊಂಡೋಗಿದ್ದಾರೆ. ಈಗ ಮಾರ್ಸ್ ಮೇಲೆ ಮನುಷ್ಯರನ್ನ ತಗೊಂಡು ಹೋಗ್ಬೇಕಂತಿದ್ದಾರೆ. ನೆಕ್ಸ್ಟು ಮನುಷ್ಯರನ್ನ ಟೂರಿಸಮ್ ಮುಖಾಂತರ ಬೇರೆ ಬೇರೆ ಲೆವೆಲ್ಲಿಗೆ ತಗೊಂಡು ಹೋಗ್ಬೇಕಂತಿದ್ದಾರೆ. ದಿಸ್ ಈಸ್ ಆಲ್ ಸ್ಟಡೀಸ್ ಇದು. ಸೊ ಇದು ಮುಂದೆ ಏನು ಈಗ ಬೇರೆ ಬೇರೆ ಪ್ರೋಗ್ರಾಮ್ಗಳು ಹಾಕೊಳ್ತಾರೆ, ಅದಕ್ಕೆಲ್ಲದಕ್ಕೂ ಕೂಡ ಇದು ಸಹಾಯ ಆಗ್ತದೆ ಅನ್ನೋ. ಎಸ್, ಇದು ಸ್ಪೇಸ್ ಎಕ್ಸ್ನ ಪಾತ್ರ ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ? ನೀವು ಹೇಳ್ತಾ ಇದ್ರಿ ಇದು ಒಂದು ಟೂರಿಸಮ್ ಆಗುವಂಥ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳ್ತಾ ಇದ್ರಿ. ಚಂದ್ರಲೋಕಕ್ಕೆ ಕರ್ಕೊಂಡು ಹೋಗುವಂಥದ್ದು, ಅಲ್ಲೆಲ್ಲ ಟೂರಿಸಮ್ ಮಾಡುವಂಥ ಸಾಧ್ಯತೆಗಳು ಕೂಡ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರಲ್ಲಿ ಸ್ಪೇಸ್ ಎಕ್ಸ್ನ ಪಾತ್ರದ ಬಗ್ಗೆ ನೀವು ಹೇಳೋದಾದರೆ? ಈಗ ಸ್ಪೇಸ್ ಎಕ್ಸ್ ಅನ್ನೋದು ಪ್ರೈವೇಟ್ ಕಂಪನಿ. ಅದು ಈಗ ನ್ಯಾಸಾ, ಈಗ ನಮ್ಮ ಇಸ್ರೋ ಇದ್ದ ನ್ಯಾಸಾ ಏನು ಅಂತಂದರೆ, ನಮಗೆ ಇಂಡಿಯಾದಲ್ಲಿ ಇಸ್ರೋ ಹೇಗಿದೆಯೋ ಅಮೇರಿಕಾದಲ್ಲಿ ನ್ಯಾಸಾ ಇದೆ. ಸ್ಪೇಸ್ ಎಕ್ಸ್ ಈಸ್ ಎ ಸಪ್ರೇಟ್ ಕಂಪನಿ. ಇಟ್ ಈಸ್ ಎ ಪ್ರೈವೇಟ್ ಕಂಪನಿ. ಈಗಾಗಲೇ ಅವರು ತುಂಬ ಸ್ಪೇಸ್ ಕ್ರಾಫ್ಟ್ಗಳನ್ನ ಡೆವಲಪ್ ಮಾಡಿಬಿಟ್ಟು, ಸ್ಪೇಸ್ ಟೆಕ್ನಾಲಜಿನ ಡೆವಲಪ್ ಮಾಡಿಬಿಟ್ಟು, ಈಗಾಗಲೇ ಪ್ರೈವೇಟಾಗಿ ಟೂರಿಸಮ್ ಟೈಪು ಮನುಷ್ಯರನ್ನ ಸ್ವಲ್ಪ ದುಡ್ಡು ಚೆನ್ನಾಗಿರೋಂಥವ್ರನ್ನ ಕರ್ಕೊಂಡು ಆಗಲೇ ಸ್ಪೇಸಲ್ಲೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಅವರ ಮುಂದಿನ ಉದ್ದೇಶನೂ ಅದೇ ಇದೆ. ಸೊ ಇನ್ನೂ ಹೆಚ್ಚು ಈ ಸಂಶೋಧನೆ ಮಾಡಿಬಿಟ್ಟು ಹೆಚ್ಚು ಜನಗಳನ್ನ ಸ್ಪೇಸ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಅನ್ನೋದೇ ಆ ಕಂಪನಿಯ ಉದ್ದೇಶ.